ಫೋನ್ ಮಾಡ್ತಿದ್ದೆ, ಫೋನು ಸ್ವಿಚ್ ಆಫ್ ಆಗಿತ್ತು ನನ್ನ ಮಗಳದು. ಫೋನ್ ಮಾಡ್ತಿದ್ದೆ, ಅಮ್ಮಂದು ಯಾಕೆ ಸಾಯಂಕಾಲ ಸ್ವಿಚ್ ಆಫ್ ಆಯ್ತು ಅಂತ ಹೇಳಿ ನಾನು ನಿನ್ನೆ ಬೆಳಗ್ಗೆ ದುರ್ಗಕ್ಕೆ ಬಂದೆ ಹಾಸ್ಟೆಲ್ ಹತ್ರ. ಮಗಳು ಕಾಲೇಜ್ಗೆ 9 ಗಂಟೆಗೆ ಹೋಗ್ತಾಳಂತ, ಹಾಸ್ಟೆಲ್ಗೆ ಮಾತಾಡ್ಸ್ಕೊಂಡು ಹೋಗೋಣಂತ. ಮಗಳು ಅಲ್ಲಿ ಹಾಸ್ಟೆಲಲ್ಲಿ ಇರಲಿಲ್ಲ. ಆವಾಗ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಮಗಳು ಹಾಸ್ಟೆಲಲ್ಲಿಲ್ಲ ಅಂತ. ಹಂಗಂದಿದ್ದಕ್ಕೆ ನನ್ನ ಮಗಳಿಗೆ ಅಲ್ಲಿ ಕೇಳಿದೆ, ಯಾರನ್ನ ವಿಚಾರಿಸ್ದೆ, ನನ್ನ ಮಗಳು ಎಲ್ಲಿಗೆ ಹೋಗಿದ್ದಾಳೆ ಏನು ಅಂತಂದ. ಚೇತನ್ ನಂಬ ಹುಡುಗ ಫೋನ್ ಮಾಡ್ದ ಹೋದ್ರು ಅಂತ ಹೇಳಿದರು. ಫೋನ್ ಮಾಡಿ ಹೋದ ಅಂತ ಹೇಳಿದ್ಮೇಲೆ ನಾನು ಅದಕ್ಕೆ ಫ್ರೆಂಡ್ ಹುಡುಗಿ ಹತ್ರನೇ ಫೋನ್ ಮಾಡಿಸಿದ್ದೆ. ಮಮ್ಮಿ ಮಾತಾಡು ಆಮೇಲೆ ನನಗೆ ಕೊಡು ಅಂತ ನಾನು ಕೊಟ್ಟೆ. ಆವಾಗ ಅಪ್ಪಿ ಎಲ್ಲಿದೆಯಾ ಬಾ ಅಂತ ನಾನು ಕೇಳಿದೆ. ಇಲ್ಲಿಗೆ ಹಾಸ್ಟೆಲ್ ಹತ್ರ ಇದ್ದು ಎಲ್ಲಿದೆಯಾ ಬಾ ಅಂತ ಕೇಳಿದೆ. ಅವನು ಅಮ್ಮ ನನ್ನ ಫ್ರೆಂಡ್ ಜೊತೆಗೆ ಅವರು ಚಿಕ್ಕಿ ಮನೆಗೆ ಹೋಗ್ತೀವಿ ಅಂತ ಹೇಳಿ ಹಂಗೆ ಫೋನ್ ಕಟ್ ಮಾಡಿಟ್ಟ. ನಾನು 5 ಗಂಟೆ ತಗನ ಹಾಸ್ಟೆಲ್ ಹತ್ರ 4:15 ತನಕ ನಾನು ಅಲ್ಲಿ ಹಾಸ್ಟೆಲ್ ಹತ್ರ ಕಾದು ಒಂದು ಸ್ಟೇಟಸ್ಗೆ ಫೋಟೋ ಹಾಕಿದೆ. ಇದನ್ನ ನೋಡಿ ನನ್ನ ಮಗಳು ಬರ್ತಾಳ ಅಂತ. ನನ್ನ ಮಗಳು ಬರಲೇ ಇಲ್ಲ. ನಾನು ಹಂಗೆ ರಿಟರ್ನ್ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ರಿ, ನಾನು ಬರ್ತೀನಿ ಅಂತ ಹೇಳಿದೆ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಯಾರೇ ಆಗಲಿ ಅವನು ಜೈಲಿಗೆ ಹೋಗ್ಬೇಕು. ನೋಡು, ಹೆಣ ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ. ನನಗೆ ನ್ಯಾಯ ದೊರಕಿಸ್ಬಾರ್ದು, ನ್ಯಾಯ ದೊರಕಿಸ್ಕೊಡ್ಬೇಕು ಸರ್, ಯಾವಾಗ ಮಿಸ್ ಆಗಿದ್ದು ಮತ್ತು ಏನಾಗಿದೆ ಸರ್? 3 ದಿವಸ ಮುಂದೆ ಮಿಸ್ ಆಗಿದೆ ಅಂತ ಸ್ವಿಚ್ ಆಫ್ ಆಗಿರೋಷ್ಟು ಮೊಬೈಲು. ಸ್ವಿಚ್ ಆಫ್ ಆದಾಗ ನಾವು ನಮ್ಮ ಸಿಸ್ಟರ್ ಕಳಿಸಿದೆ, ಹೋಗ ಮ್ಯಾಮ್ ಸ್ವಿಚ್ ಆಫ್ ಆಯ್ತು ಹಾಸ್ಟೆಲ್ ಕೇಳ್ತೇವೆ ಅಂತ. ಬೆಳಗ್ಗೆ 7 ಗಂಟೆಯಿಂದ ಬಂದು ನಮ್ಮ ಮನೆಯವ್ರನ್ನ ಕೇರ್ ತಡೆಯಲ್ಲ ಹಾಸ್ಟೆಲಲ್ಲಿ ಕಂಪ್ಲೇಂಟ್ ಮಾಡಿ ಬಂದಾಗ ಸಾಯಂಕಾಲ ಫೋನ್ ಮಾಡಿ ಹಿಂಗೆ ಆಗೈತೆ ಅಂತ ಅನಿಸ್ತಾರೆ. ಯಾರು ಬೇರೆ ಬೇರೆ ಹುಡುಗಿನ ಬಿಡೋದು ಹಾಸ್ಟೆಲೆಲ್ಲ ಅದು ಹಿಂಗೆ 3 ದಿವಸ ಹೋಗಿದೆ ಹುಡುಗಿ ಅಂತ ಇನ್ಫಾರ್ಮ್ ಮಾಡಿಲ್ಲ ನಮಗೆ. ಹಾಸ್ಟೆಲಲ್ಲೂ ಮಾಡಿಲ್ಲ. ಪೇರೆಂಟ್ಸ್ ನಂಬರ್ ಅವ್ರು ಮಾಡ್ಬೇಕು, ಮಾಡಿಲ್ಲ ಗಿಡಲ್ಲ. ಎಂದು ಅಂದರೆ ಹಾಸ್ಟೆಲಲ್ಲಿ ಏನು ಲೆಟರ್ ಏನು ಕೊಟ್ಟಾಗ ಅದೇನು ಸಹ ಗೊತ್ತಿಲ್ಲ. ಹಾಸ್ಟೆಲಲ್ಲಿ ಹೋದರೆ ಏನು ನನ್ನ ಪೇರೆಂಟ್ಸ್ ಆಗ್ತಿಲ್ಲ ಅಂತ ಮನೆಯವರು ಬೆಳಿಗ್ಗೆ ಸಾಯಂಕಾಲ ತನಕ ಕೇರ್ ತಡೆಯಿಲ್ಲ ಹಾಸ್ಟೆಲಲ್ಲಿ. ನಿಮ್ಗೆ ಯಾವಾಗ ಗೊತ್ತಾಗಿದೆ ಈ ವಿಚಾರ? ನಮ್ಮ ಮನೆಯವರು ಇದಕ್ಕೆ ಹೋದಾಗ ನಮ್ಮ ಮನೆಯವರು ಸ್ವಿಚ್ ಆಫ್ ಫೋನ್ ಆನ್ ಮಾಡಿದಾಗ ಅಮ್ಮ ಅಂತ ತೋರಿಸಿದ್ದೆ. ಫೋನ್ ಮಾಡ್ತಿದ್ದೆ ಅಮ್ಮ ಅಂತ ಅಂದಿದ್ದು ಅಷ್ಟೇ ಅಂತ. ಅವಾಗ ಸ್ವಿಚ್ ಆಫ್ ಆಯ್ತು ಮೊಬೈಲು. ಯಾಕೆ ಆನ್ ಆಗಿಲ್ಲ ಅಂತ ಡೈಲಿ ಟ್ರೈನ್ ಮಾಡಿದ್ರು. ಫೋನ್ ಮಾಡಿದ್ರು ಆನ್ ಆಗಿಲ್ಲ. ಅದಕ್ಕೆ ಬಂದು ಹಾಸ್ಟೆಲ್ ವಿಚಾರಿಸಿದಾಗ ಹಾಸ್ಟೆಲ್ ಇಲ್ಲ ಅಂತ ಒಂದು ಅವ್ರು ಹಾಸ್ಟೆಲ್ ಇಲ್ಲ ಅಂತ ಅಂದಿದ್ದಕ್ಕೆ ಅವ್ರು ಫೋನ್ ಮಾಡಿ ನನಗೆ ಹೇಳ್ಬೇಕಾ, ಇನ್ಫಾರ್ಮ್ ಮಾಡ್ಬೇಕಾಯ್ತಾ ನಿಮಗೆ? ಯಾರ ಮೇಲೆ ಆದರೂ ಅನುಮಾನ? ಸೊ ಅದೇ ಸರ್, ಯಾರೋ ಹುಡುಗ ಅಂತ ಹೇಳ್ತೇವೆ ಅಲ್ಲಿ ಕೇಳಿ ವಿಚಾರಿಸಕ್ಕೆ ಹಂಗೆ ಮಾತಾಡಿದ್ರೆ ಅದು ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ನ್ಯಾಯ ಬೇಕಷ್ಟೇ. ಏನು ಇಡೀ ದೇಶವೇ ಚಿತ್ರದುರ್ಗದ ಕಡೆ ಗಮನ ಕೊಡಬೇಕು. ಮೊದಲನೇದಾಗಿ ರಾಜ್ಯ ಸರ್ಕಾರ ಅಧಿವೇಶನ ನಡೀತಾ ಇದೆ. ಎಮ್ಮೆ ಚರ್ಮದ ಜಿಲ್ಲಾ ಮಂತ್ರಿಗಳು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಒಬ್ಬ ದಲಿತ ವಿದ್ಯಾರ್ಥಿನಿಯ ಅತ್ಯಾಚಾರ ನಡೆದು ಸುಟ್ಟು ಕೊಲೆ ಮಾಡಿರ್ತಕ್ಕಂಥ ಘಟನೆ ದೇಶವ್ಯಾಪ್ತಿ ಹರಿದಾಡ್ತಿದ್ರು ಕೂಡ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ರು ಕೂಡ ಮೌನ ವಹಿಸಿರ್ತಕ್ಕಂಥದ್ದು ಖಂಡನೀಯ. ಜಿಲ್ಲಾ ಮಂತ್ರಿಗಳು ಹಿರಿಯೂರಿಂದ ಬರಲಿಕ್ಕೆ ಅವರ ಗಾಡಿಯಲ್ಲಿ 25 ನಿಮಿಷ, ಬೆಂಗಳೂರಿಂದ ಬರಲಿಕ್ಕೆ 2 ಗಂಟೆ. ಅಲ್ಲ ಸ್ವಾಮಿ, ನಿಮ್ಮ ಕ್ಷೇತ್ರದ ಒಂದು ವಿದ್ಯಾರ್ಥಿನಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಆ ವಿದ್ಯಾರ್ಥಿನಿ ಕುಟುಂಬದವ್ರನ್ನ ಸಾಂತ್ವನ ಹೇಳಬೇಕು, ನ್ಯಾಯ ಕೊಡಿಸ್ಬೇಕು, ಆರೋಪಿಗಳನ್ನ ಅರೆಸ್ಟ್ ಮಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಅದು ಬಿಟ್ಟು ಈ ಒಂದು ಕೊಲೆಗೆ ಸರ್ಕಾರ, ಗೃಹ ಇಲಾಖೆ ಸತ್ತೋಗಿದೆ. ಇವತ್ತು ಮರಣಗಳ ಹೋಮವನ್ನು ನಡೆಸುವಂಥ ಸರ್ಕಾರ ನಡೆಸ್ತಾ ಇದ್ದೀರಾ. ಇವತ್ತು ಚಿತ್ರದುರ್ಗದಲ್ಲಿ ಏನು ಈ ಘಟನೆ ನಡೆದಿದೆ ಮರುಕಳಿಸಬಾರ್ದು ಅಂತಂದರೆ ಏನು ಆರೋಪಿತರನ್ನ ಗುಂಡಿಕ್ಕಿ ಕೊಲ್ಲುವಂಥ ಕೆಲಸ ಮಾಡಬೇಕು. ಈಗಾಗಲೇ ಏನು ಪೊಲೀಸರು ಹೇಳ್ತಿದ್ದಾರೆ, ಕ್ಯಾನ್ಸರ್ ಪೀಡಿತ ಆರೋಪಿ ಅಂತ ಹೇಳ್ತಾರೆ. ಕ್ಯಾನ್ಸರನ ಇರಲಿ, ಏಡ್ಸನ ಇರಲಿ, ಯಾವನ ಆಗಿರಲಿ, ಗುಂಡಿ ಕೊಡಿಬೇಕು ಸ್ವಾಮಿ. ಯಾವುದೋ ಇದು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಶಿಕ್ಷಕರನ್ನೆಲ್ಲ ಕೊಲೆ ಮಾಡಿ ಅತ್ಯಾಚಾರ ಮಾಡಕ್ಕೆ ಬಿಟ್ಬಿಟ್ರೆ ನಿಮ್ಮಂಥ ಪೊಲೀಸ್ ಇಲಾಖೆ ಏನಕ್ಕೆ ಇರಬೇಕು? ನೀವ್ಯಾಕೆ ಈ ಸ್ಥಾನದಲ್ಲಿರಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಈ ಕೂಡಲೇ ಅಂತ ಅಧಿಕಾರನ ಅಮಾನತುಗೊಳಿಸ್ಬೇಕು. ಈ ಕೂಡಲೇ ಗೃಹ ಮಂತ್ರಿಗಳು ಇವತ್ತೇನು ರೇಣುಕಾ ಸ್ವಾಮಿ ಮನೆಗೆ ಯಾವ ರೀತಿ ಭೇಟಿ ಕೊಟ್ಟರು ಸರ್ಕಾರ, ಆ ರೀತಿ ಮೃತಳ ಕುಟುಂಬದ ಮನೆಗೆ ಬರಬೇಕು, ಸಾಂತ್ವನವನ್ನು ಹೇಳಬೇಕು, ಪರಿಹಾರವನ್ನು ಕೊಡಬೇಕು. ಮತ್ತು ಆರೋಪಿತರನ್ನ ಬಂಧಿಸೋವರೆಗೂ ಸಂಪೂರ್ಣವಾಗಿ ಹೆಣ ಎತ್ತಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲ.
ನಮಗೆ ನ್ಯಾಯ ಬೇಕು. ನಾವು ಹೇಳೋ ಎತ್ತಲ್ಲ, ಅವ್ನು ಸಿಗ್ಬೇಕು, ನಾವು ಪೆಟ್ರೋಲ್ ಅವ್ನು ಸುಡ್ಬೇಕು. ನಮ್ಮ ಹುಡುಗಿ ಹೆಂಗ್ ಸತ್ತದಲ್ಲ ಅವ್ನು ಸಾಯ್ಬೇಕು, ಅವ್ನು ಜೀವಂತ ಸುಡ್ಬೇಕು ಅವ್ನು ಅಷ್ಟೇ. ಅಷ್ಟೇ ನಾವು ಕೇಳ್ಕೊಂಡೆ ಸರ್ಕಾರದಿಂದ, ಸುಪ್ರೀಂ ಕೋರ್ಟ್ ಇಂದ ನಾವು ಅದೇ ಕೆಲಸ ಮಾಡೋದು. ಯಾವ ಕೋರ್ಟು ಲಾಯರ್ ಯಾರನ್ನ ಬರ್ಲಿ, ಅದೇ ನಮಗೆ ನಾವು ಹೇಳೋ ಎತ್ತಂಗಿಲ್ಲ, ಅಷ್ಟೇನೆ ಬೇಕು ನಮಗೆ. ನೆನ್ನೆ ಮಿನಿಸ್ಟರ್ ಬರ್ತದಾರ ಕಣಪ್ಪ. ಆದರೆ ಅದೇ ರೀತಿಯಾಗಿ 2023ರಲ್ಲಿ 600ಕ್ಕಿಂತ ಹೆಚ್ಚು ಅತ್ಯಾಚಾರ ಪ್ರಕರಣಗಳು, 2024ರಲ್ಲಿ 739 ಅತ್ಯಾಚಾರ ಪ್ರಕರಣಗಳು, 2025 ಜುಲೈವರೆಗೂ ಕಣಪ್ಪ ಅವರು ಇಬ್ರು ಜೊತೆಗೆ ಪೋಕ್ಸೋ ಪ್ರಕರಣಗಳಿಂದ ಹಲವಾರು ಸಂಖ್ಯೆ ದಾಖಲಾಗಿದೆ ಅಟ್ ಪ್ರೆಸೆಂಟ್. ಆದರೆ ಇದನ್ನೆಲ್ಲ ನಾವು ಗಮನಿಸಿದ್ರೆ ನನ್ನ ಅಧಿಕಾರಿಗಳು, ಇದರಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿರುವಂಥ ಪ್ರಮಾಣ ನಾವೇನಾದ್ರು ನೋಡಿದ್ರೆ, ಯಾವ ಸಮಾಜದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದಿಲ್ಲ ಆ ಸಮಾಜದಲ್ಲಿ ಭಯ ಭೀತಿ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ